ಕೀಟದಾಳ ಗ್ರಾಮದಲ್ಲಿ ಬಾರ್ ಅಂಡ್ ಕ್ಲಬ್ ಪ್ರಾರಂಭಿಸುವುದರ ವಿರೋಧ. ಸವದತ್ತಿ ಮಾರ್ಚ್ 17 ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಕೀಟದಾಳ ಗ್ರಾಮದಲ್ಲಿ ಬಾರ್ ಅಂಡ್ ಕ್ಲಬ್ ಪ್ರಾರಂಭಿಸುವುದರ ವಿರುದ್ಧ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೀಟದಾಳ ಗ್ರಾಮದ ಸರ್ವೆ ನಂಬರ್ 194/1ರಲ್ಲಿ ಈಶ್ವರ್ ಯಲ್ಲಪ್ಪ ಪೂಜೇರ್ ಎಂಬುವವರ ಜಮೀನಿನಲ್ಲಿ ರಾಯಲ್ ಸೋಷಿಯಲ್ ಕ್ಲಬ್ ಎಂಬ ಆರ್ಟ್ಕಲ್ ಗ್ರಾಮದ ಕೃಷ್ಣ ಗುದ್ಗಪ್ಪ ಎಂಬುವರ ಬಾರ್ ಅಂಡ್ ಕ್ಲಬ್ ಪ್ರಾರಂಭಿಸುತ್ತಿದ್ದು, ಇದರಿಂದ ಗ್ರಾಮಸ್ಥರಿಗೆ ತೊಂದರೆ ಉಂಟಾಗಲಿದೆ ಎಂದು ಅವರು ಆರೋಪಿಸಿದ್ದಾರೆ. ಕೃಷ್ಣ ಗುದ್ಗಪ್ಪ ಅವರು ವಕೀಲರಾಗಿದ್ದು, ಆದರೆ ಅವರು ವಕೀಲ ವೃತ್ತಿಗೆ ಕಳಂಕ ತರುವಂತಹ ಕೆಲಸ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಬಾರ್ ಅಂಡ್ ಕ್ಲಬ್ ಇರುವುದು ಕೀಟದಾಳ, ಆರ್ಟ್ಕಲ್, ಬಸರಗಿ, ಇನಾಂ ಊರುಗಳ ಮಧ್ಯೆ. ಇದರಿಂದ ಶಾಲಾ ಮಕ್ಕಳಿಗೆ ಮತ್ತು ಸುತ್ತಮುತ್ತಲಿನ ಕುಟುಂಬಗಳಿಗೆ ತೊಂದರೆ ಉಂಟಾಗಲಿದೆ. ಪ್ರತಿದಿನ ನೂರಾರು ಶಾಲಾ ಮಕ್ಕಳು ಸೈಕಲ್ ಮತ್ತು ಕಾಲ್ನಡಿಗೆಯಲ್ಲಿ ಶಾಲೆಗೆ ಹೋಗುತ್ತಾರೆ. ಅವರಿಗೆ ತೊಂದರೆ ಉಂಟಾಗಲಿದೆ ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ಗ್ರಾಮದಲ್ಲಿ ಗುರು ಹಿರಿಯರ ಮದ್ಯ ಮಾರಾಟವನ್ನು ನಿಷೇಧಿಸುತ್ತಾರೆ. ಆದರೆ ಗ್ರಾಮದ ಸರಹದ್ದಿನಲ್ಲಿ ಸೋಷಿಯಲ್ ಕ್ಲಬ್ ಅಂಡ್ ಬಾರ್ ಪ್ರಾರಂಭ ಮಾಡುವುದರಿಂದ ಗ್ರಾಮಸ್ಥರಿಗೆ ತೊಂದರೆ ಉಂಟಾಗಲಿದೆ ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ಗ್ರಾಮಸ್ಥರು ದಿನಾಂಕ 16/8/2025ರಂದು ಸವದತ್ತಿಯ ತಹಶೀಲ್ದಾರ್, ಅಬಕಾರಿ ನಿರೀಕ್ಷಕರು ಮತ್ತು ಪಂಚಾಯಿತಿಯ ಪಿಡಿಒ ಅಧಿಕಾರಿಗಳಿಗೆ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದರೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ವಹಿಸಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಬಕಾರಿ ಇಲಾಖೆ ಅಧಿಕಾರಿಗಳು ಕೃಷ್ಣ ಗುದ್ಗಪ್ಪ ಅವರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಬಕಾರಿ ನಿರೀಕ್ಷಕರು ಮತ್ತು ಇಲಾಖೆಯ ಇತರ ಅಧಿಕಾರಿಗಳು ಈ ವಿಷಯದಲ್ಲಿ ಸೂಕ್ತ ಕ್ರಮ ವಹಿಸಬೇಕೆಂದು ಗ್ರಾಮಸ್ಥರು ಕೋರಿದ್ದಾರೆ. ಸವದತ್ತಿಯ ಶಾಸಕರು ಈ ವಿಷಯದಲ್ಲಿ ಸೂಕ್ತ ಕ್ರಮ ವಹಿಸಿ ಗ್ರಾಮಸ್ಥರ ತೊಂದರೆಗಳನ್ನು ನಿವಾರಿಸಬೇಕೆಂದು ಗ್ರಾಮಸ್ಥರು ಕೋರಿದ್ದಾರೆ. ವರದಿ ಅನಿಲ್ ಕಾಳಪ್ಪ, ಸಾಲಿ, ಸವದತ್ತಿ. ಇವತ್ತಿನ ದಿನ ಕೃಷ್ಣ ಗುದ್ಗಪ್ಪ ಅವರು ಕಿಡದಾಳ ಗ್ರಾಮದ ಹದ್ದಿಯಲ್ಲಿ ರಾಯಲ್ ಸೋಷಿಯಲ್ ಕ್ಲಬ್ ಅನ್ನೋ ಒಂದು ಬಾರ್ ಮತ್ತು ಕ್ಲಬ್ ಅನ್ನು ತೆಗೆಯಲು ಮುಂದಾಗಿರುತ್ತಾರೆ. ಇದಕ್ಕೆ ಕಿಡದಾಳ ಗ್ರಾಮದ ಯಾವತ್ತೂ ಹಿರಿಯರು, ಅಣ್ಣ ತಮ್ಮಂದಿರದು ಮತ್ತು ತಾಯಂದಿರದು ಈ ಒಂದು ಕಾರ್ಯಕ್ರಮಕ್ಕೆ ವಿರೋಧ ಇರುತ್ತದೆ. ಆದ್ದರಿಂದ ಸದರಿ ಒಂದು ಈಗ ಕಾರ್ಯಕ್ರಮವನ್ನು ನಮ್ಮ ಊರ ವ್ಯಾಪ್ತಿ ಬಿಟ್ಟು ಬೇರೆ ಕಡೆ ಅವು ಎಲ್ಲಿ ಬೇಕಾದಲ್ಲಿ ಮಾಡ್ಕೊಳ್ಳಿ, ನಮ್ಮೂರಾಗ ಮಾಡಿದ್ದೆ ಆದ್ರೆ ಈ ಒಂದು ಕ್ಲಬ್ಬನ್ನು ಓಪನ್ ಮಾಡಿಸಿ ಕೊಡುವುದಿಲ್ಲ ಅನ್ನೋ ಒಂದು ಘಂಟಾಘೋಷವಾಗಿ ಕಿಡದಾಳ ಗ್ರಾಮದ ಸಮಸ್ತ ಗುರುಹಿರಿಯರ ಸಮಕ್ಷಮದಲ್ಲಿ ನಾವು ಹೇಳ ಬಯಸ್ತಾ ಇದ್ದೀವಿ. ಆದ ಕಾರಣ ಕೃಷ್ಣ ಗುದ್ಗಪ್ಪರಲ್ಲಿ ಮನವಿ ಮಾಡೋದಿದ್ರೆ ಈ ಒಂದು ಕ್ಲಬ್ಬನ್ನು ತಮ್ಮೂರು ಹದ್ದಿಯೊಳಗೆ ಮಾಡ್ಕೊಳ್ಳೋಕೆ ನಮ್ದೇನು ತಕರಾರಿಲ್ಲ. ಆದ್ರೆ ಕಿಡದಾಳ ಊರಾಗ ಮಾಡ್ತಿರ್ತಂದ್ರೆ ಈ ಒಂದು ಅಂಗಡಿಯನ್ನು ನಾವು ಅದನ್ನು ಯಾವುದೇ ಕಾರಣಕ್ಕೂ ಚಾಲು ಮಾಡಿ ಕೊಡೋದಿಲ್ಲ. ಮತ್ತೊಮ್ಮೆ ಘಂಟಾಘೋಷವಾಗಿ ಈ ಕಿಡದಾಳ ಗ್ರಾಮದ ಹಿರಿಯರ ಸಮಕ್ಷಮದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಎಲ್ಲ ಮನೆ ನಮ್ಗೆ ಬೇರೆ ಏನಾರು ಮಾಡ್ಕೊಳ್ಳಿ, ಮನಿ ಸಾಲಿ ನಮ್ಗೆ ರೈತರಿಗೆ ಯಾಕೆ ತೊಂದರೆ ಮಾಡ್ತಾರೆ? ಮಕ್ಕಳು ಕಲಿಯಲ್ಲಿ ಸಾಲಿ ನಾವು ಇನ್ನೇ ಹೆಲ್ಪ್ ಮಾಡ್ತೀವಿ. 1000 ಮಕ್ಕಳು ಕಲಿಯಲ್ಲಿ ಸಾಲಿ ಅದಕ್ಕೆ ಇನ್ನಷ್ಟು ಜಾಗ ಕೊಡ್ತೇವೆ ನಾವು. ಮತ್ತೆ ಒಂದು ದೇವಸ್ಥಾನ ಗುಡಿ ಹಾಕೊಡ್ತಾನೆ ಕಲ್ಲಿ ಇನ್ನೊಂದು ಕಾಣಿಕೆ ಕೊಡೋಣ. ಆದ್ರೆ ಈಗ ನಾವು ರೈತರ ಬಿಟ್ಟು ಅದನ್ನ ಮಾಡ್ಕೋದ ರೈತರ ತೊಂದರೆ ಮಾಡಿದಂಗ ಎಲ್ಲ ಇಲ್ಲೇ ಮನೆ ಏನಿಲ್ಲ ಸರ್, ಕುಡುಕರು ರಾತ್ರಿ ಸಿಕ್ಕಾಪಟ್ಟಿ ಒದರಾಡ್ಕೋತ ಏನ್ ಮಾಡಕ್ ಮಾಡ್ಬಿಟ್ರೆ ಮತ್ ನಮಗ್ ಸೆಕ್ಯೂರಿಟಿ ಯಾರು ಮುಂದ? ಅವ್ರು ಕೊಡೋರು ಮಾರೋರು ರೊಕ್ಕ ಇಟ್ಕೊಂಡು ಜಲ್ಲೆದ ಸುಮ್ ಕೊಡವ್ರಿ, ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಅವ್ರು ಆಯ್ತು ಬೇಕಾದವ್ರು ಆಗ್ತದ ಬೇಕಾದ್ ಮಾಡ್ತಾರೆ. ಕ್ಲಬ್ ನಮಗ್ ಬಾರ್ ಮಾತ್ರ ನಮಗ್ ಬೇಡ. ಮತ್ತೆ ಇನ್ನೂ ಎಲ್ಲಾರು ನೀವು ಇನ್ನೊಂದು ಅರ್ಜಿ ಬಂದು ಕೊಡ್ರಿ ಅಂದ್ರೆ ಇಡೀ ಊರನ್ನ ಕರ್ಕೊಂಡ್ಬಂದು ಅರ್ಜಿ ಕೊಡ್ತೀವಿ. ನೀವು ಹೇಳ್ದ ಕಾನೂನು ಪ್ರಕಾರ ನೀವು ಹೇಳಿ ರೈತರಿಗೆ ಏನಪ್ಪ ಇಲ್ಲಿವರ ಬರ್ರಿ ಅಂದ್ರೆ ಇಲ್ಲಿವರ ಬಂದು ಎಲ್ಲಾರ ಅವ್ರ ಊರಾಗದು ಜನ ಅವಕಾಶ ಕೊಟ್ರೆ ಹಾಕೊಂಡ್ರೆ ನಮ್ಮ ಊರೆಲ್ಲ ಒಳ್ಳೆ ಜನ ಅದಾರು. ಅವ್ರ ಊರಾಗ ಹಾಕೊಂಡ್ರಿ ಮನಿ ಇಲ್ಲೇ ಪಕ್ಕ ಯಾರು ರೋಡ್ ಈಗ ಅಲ್ಲಿಗೆ ಅರ್ಧ ಕಿಲೋಮೀಟರ್ ಇಲ್ಲ ನಮ್ಮ ಮನಿ ಮುಂದೆ ಬಂದು ಯಾಕೆ ಬಂದ್ ಮಾಡಿಲ್ಲ ಮಾಡೋದು ಬೇಡ್ರಿ ಸರ್.
ಆಯ್ತು ನಿಮ್ದು ಏನೈತಲ್ಲ ಮನೆ ನಾವು ಇದಕ್ಕೆ ಕಳಿಸ್ತೀವಿ ನಾವು ದೇಶ ಕಳಿಸ್ತೀವಿ ಕಾನೂನು ಏನ್ ತವ್ರೆ ಬೇಕಾದ್ರೆ ಅವ್ರಿಗೆ ಒಂದು ಅರ್ಜಿ ಬರ್ಕೊಡೋದ್ರ ನಾವು ನೋಡಿ ಏನೈತಿ ನಿಮ್ದೆಲ್ಲ ಮದ್ವೆ ತಿಳಿಸ್ತೀವಿ ಸಾಹೇಬ್ರಿಗೆ ಏನ್ ಆಕ್ಷನ್ ಕೊಡ್ತಾರ ನೋಡು ದಯವಿಟ್ಟು ನೋಡಿ ಆಯ್ತಾಯ್ತು ಕೃಷ್ಣ ಅವರ ಮಾಡಕ್ ಹೋಗ್ಬೇಡ್ರಿ ಅರ್ಜಿ ಕೊಡದಾಗ ಕೊಡಾಕ್ತಾರೆ ಅವ್ರೇನ್ ಮಾಡ್ತಾರೆ ನಮ್ಗೆ ನಾವು ಮಾಡ್ಕೊ ನೀನ್ ಅಷ್ಟೇ ನೀನ್ ಬೇಕಾದ್ ಮಾಡ್ಕೊ ನೀನ್ ಅಷ್ಟೇ ಬೇಕಾದ್ ಮಾಡ್ಕೊ ದಂಧೆ ಮಾಡ್ಕೊಳ್ಳಲ್ಲ ನೀನ್ ಅಷ್ಟೇ ಅಂತ ನೀನ್ ಬೇಕಾದ್ ಮಾಡ್ಕೊ ನೀನ್ ಸಿನಿಮಾ ಮಾಡ್ಕೊಂಡು ನಿಮ್ಮ ಕಟ್ಟು ಮುಂದೆ ನಾವು ಆಗಿ ಮಾಡ್ತೀವಿ ಸುಮ್ಮನೆ ನೀನ್ ಅಷ್ಟೇ ನಿಮ್ ಸಮಸ್ಯೆ ಹೇಳ್ಕೊಂಡಿರಲ್ಲ ನಮ್ಮೂರ ಸೇರ ಬಂದ್ ಮಾಡ್ಸಿದ್ದು ಗೊತ್ತೈತ್ರಿ ಎಲ್ಲ ರೀತಿ ಮಾಡಿದ್ದು ಗೊತ್ತೈತ್ರಿ ಹೋಲ್ ಅನ್ನೋದಕ್ಕನ್ರಿ ಮಾಡ್ಕೊ ಅಷ್ಟೇ ಮಾಡ್ಕೊ ನೀನ್ ಹೊಲ್ದಾಗ ಕಂಪೌಂಡ್ನು ಹಾಕಿ ಅಲ್ಲಿ ಹಿಂದಿಂದು ಬಾಕಿನ ಕಲ್ ಪ್ರಕಾರ ಹಾಕ್ಯಾನ್ರಿ ಇಲ್ಲಿ ಎಲ್ಲ ನಾನು ಹೊಲಾಗ ಹಾಕ್ಯಾನ್ರಿ ನೋಡ್ ಬರ್ರಿ ನೀವು. ನೀವು ಅಕ್ರಮ ನೀವು ಇನ್ನೊಬ್ರು ಹೊಟ್ಟಿ ಯಾಕ್ ಊರ ಮಾಡ್ಕೊಳಕ್ ಅಷ್ಟು ನಮ್ದು ಇರೋದು ಕಾರ್ಯಕ್ರಮ ಮಾಡ್ಕೊಂಡು ನಮ್ದೇ ತೊಂದರೆ ಇಲ್ಲ ಆದ್ರೆ ನಮ್ಮ ಈ ಊರ ಹದ್ದಿಯೊಳಗೆ ಬೇಡ ಅವ್ರ ಹದ್ದಿಯಲ್ಲಿ ಮುಂದೆ ಹಾಳ್ಬಾರ್ದು ಸರ್ ಇನ್ನೂ ಒಂದು 300 ಮೀಟರ್ಸ್ ಆ ಒಂದು ಮುಂದೆ ಅಪ್ಡೇಟ್ ಸಿಗಬೇಕು ಅಲ್ಲಿ ಅವ್ನು ಹೊರಾಗ ಹದ್ದಿಯೊಳಗೆ ಬೇಕಾದ್ರೆ ಮಾಡ್ಕೊಂಡು ನಮ್ಗೆ ತೊಂದರೆ ಪ್ರಾಪರ್ ಲೈಸೆನ್ಸ್ ತೊಗೊಂಡ್ರೆ ಮಾಡ್ಕೊಂಡು ಅವ್ನ ಉದ್ಯೋಗ ನಮ್ಮ ಊರು ಸಿಗೋದು ಬೇಡ ಅದೊಂದು ದಯವಿಟ್ಟು ನಿಮ್ಮಲ್ಲಿ ನಾವು ಮನೆ ಮಾಡ್ಕೋತೀವಿ ಹ್ಞೂ ಸರ್ ಈಗ ನಾವು ಅದನ್ನ ಮ್ಯಾಮ್ ಮತ್ತು ಮೇಲಾಂತರ ಕಳಿಸ್ತೀವಿ ಅವ್ರು ಏನ್ ಮಾಡ್ತೀವಿ ಡಿಸಿಷನ್ ಕೊಡ್ತಾರೆ ಅದಕ್ಕೆ ನೀವು ರೈಟಿಂಗ್ ಬಂದಿವಿ ಆಯ್ತು ಸರ್ ದಯವಿಟ್ಟು ಅಂದ್ರೆ ನಾವು ಯಾವುದೇ ನೋಡ್ರಿ ನಾವು ಯಾರ್ದು ಮುಖ್ಯ ಇರಂಗಿಲ್ಲ ಏನೂ ಇರಂಗಿಲ್ಲ ಈಗ ನಮ್ಮ ಕೆಲಸ ಏನು ಈಗ ನಿಮ್ದು ಕೇಳಬೇಕು ಅವ್ರದ್ದು ಕೇಳಬೇಕು ನಾವು ಅರ್ಜಿ ಕೊಡೋಣ ನೀವು ಅರ್ಜಿ ಕೊಡೋಣ ಅವ್ರದ್ದು ಪರಿಶೀಲನೆ ಮಾಡಿದ್ವಿ ನಿಮ್ದು ಪರಿಶೀಲನೆ ಮಾಡ್ತೀವಿ ಇನ್ನು ಮೇಲಾಧಿಕಾರಿಗಳು ಅದನ್ನ ನಾವು ಕಳಿಸ್ತೇವೆ ರಿಪೋರ್ಟ್ ಅಲ್ಲಿ ಏನು ಏನು ಅದಕ್ಕೆ ಕೊಡ್ರಿ ತುಂಬ ಅಂತ ಹೇಳಿದ್ರು ಇದಿಲ್ಲ ಅವ್ನು ಊರಾಗ ಬೇಕಾದ್ರೆ ಬಾಯ್ ಮಾಡ್ಕೊಂಡಿರ್ತೀವಿ ನಾವು ಗಾರ್ಡನ್ ನಮ್ಮೂರು ಸಿಗೋದು ಬೇಡ ಆಯ್ತು ಅದ ಹೇಳಿವಲ್ರಿ ನಿಮ್ದು ಕೇಳಿವು ಅವ್ರದ್ದು ಕೇಳಿವಿ ನಾವು ಮತ್ತೆ ಹೇಳಿಕೆಯೊಳಗೂ ಹಾಕೊಂಡಿವಿ ನಿಮ್ದು ಹಾಕೊಂಡಿವಿ ಅವ್ರದ್ದು ಹಾಕೊಂಡಿವಿ ಅದು ಏನು ಮತ್ತೆ ನಮ್ದು ಏನಿರೋ ನಾವು ಕೆಲಸ ಮುಗಿಸಿ ಆಯ್ತು ಸರ್ ನೀವು ಕಾಲ್ ಮಾಡಿ ಆಯ್ತು